ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಾತ್ರಿ ಉಳಿದ ಅನ್ನದಿಂದ ತುಂಬ ಕಡಿಮೆ ಸಮಯದಲ್ಲಿ ರುಚಿಯಾದ ಒಂದು ವಡೆಯನ್ನು ತಯಾರಿಸಿ ತಿಂದರೆ ಖಂಡಿತವಾಗ್ಲೂ ಇದರ ಟೇಸ್ಟನ್ನು ಮರೆಯೋಕ್ಕೆ ಆಗೋದಿಲ್ಲ. ಎರಡು ರೀತಿಯಾಗಿರುವಂಥ ಒಂದು ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ. ರಾತ್ರಿ ಉಳಿದಿರುವಂಥ ಅನ್ನ ಅಥವಾ ಬೆಳಿಗ್ಗೆ ಮಾಡಿರುವಂತಹ ಅನ್ನ ಉಳಿದಿದ್ರೆ ಅದನ್ನು ಈಗ ಸಂಜೆ ಹೊತ್ತಲ್ಲಿ ಏನಾದರೂ ಮಾಡ್ಕೋಬೇಕು ಸ್ನ್ಯಾಕ್ಸು ಅಂತ ಅಂದರೆ ನೀವು ದಿಢೀರಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು. ತುಂಬಾ ಕಡಿಮೆ ಸಮಯದಲ್ಲಿ ಆಗುವಂತಹ ರುಚಿಯಾದ ಗರಿಗರಿಯಾದ ಒಂದು ಸ್ನ್ಯಾಕ್ಸ್ ಇದು. ಸೊ ಇದರಲ್ಲಿ ಎರಡು ರೀತಿಯಾಗಿರುವಂತಹ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಬೌಲ್ ಆಗೋಷ್ಟು ನಾನು ಇಲ್ಲಿ ಅನ್ನವನ್ನು ತೊಗೊಂಡಿದ್ದೀನಿ. ಬೆಳಿಗ್ಗೆ ಮಾಡಿರುವಂಥ ಅನ್ನ ಸಂಜೆಗೆ ಸ್ನ್ಯಾಕ್ಸಿಗೆ ಮಾಡ್ತಿರುವಂಥ ರೆಸಿಪಿ ಇದು. ಸೊ ರಾತ್ರಿ ಉಳಿದಿದ್ರು ಕೂಡ ನೀವು ತಯಾರಿಸ್ಕೊಳ್ಬೋದು, ಅಥವಾ ಮಧ್ಯಾಹ್ನ ಮಾಡಿರ್ತೀವಲ್ಲ ಆ ಅನ್ನ ಸಂಜೆಗೆ ತಿನ್ನಲ್ಲ ಅನ್ನೋರು ಕೂಡ ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು. ಸೊ ಈಗ ನಾನಿಲ್ಲಿ 1 ಕಪ್ಪು ಅನ್ನವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ ಇದನ್ನು. ಸೊ ನೋಡಿ, ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ತುಂಬಾ ಈಸಿಯಾಗಿ ಆಗುವಂಥ ಒಂದು ಲೆಫ್ಟ್ ಓವರ್ ರೈಸ್ ವಡಾ ರೆಸಿಪಿ ಇದು. ಸೊ ಖಂಡಿತ ಅದ್ಭುತವಾಗಿರುವಂಥ ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಈಗ ರುಬ್ಬಿರೋವಂಥ ಒಂದು ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಕೂಡ ಗಮನಿಸ್ಬೋದು, ನುಣ್ಣಗೆ ರುಬ್ಬಿದ್ದೀನಿ. ರುಬ್ಬಿರೋ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಕ್ರೀಮಿಯಾಗಿ ರುಬ್ಕೋಬೇಕಾಗತ್ತೆ ಅದನ್ನು. ಮತ್ತು ನೀರನ್ನು ಜಾಸ್ತಿ ಹಾಕಿ ರುಬ್ಬಕ್ಕೆ ಹೋಗ್ಬೇಡಿ. ರುಬ್ಬಬೇಕಾದ್ರೆ ಗಮನದಲ್ಲಿ ಇಟ್ಕೊಳ್ಳಿ, ನೀವು ಜಾಸ್ತಿ ನೀರು ಹಾಕೊಂಡು ರುಬ್ಬಿರೆ ಇದಕ್ಕೆ ಹಿಟ್ಟು ಜಾಸ್ತಿ ಬೇಕಾಗುತ್ತೆ. ಅದಕ್ಕೋಸ್ಕರ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಜಾಸ್ತಿ ನೀರನ್ನು ಹಾಕ್ಕೊಂಡಿಲ್ಲ ನಾನು. ಸೊ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ಇದನ್ನು ರುಬ್ಕೊಂಬಂದಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಸ್ನ್ಯಾಕ್ಸ್ ಇದು. ಸೊ ಇದಕ್ಕೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು ನೀವು ಕೂಡ. ಹಾಗೆ ಒಂದು ಹಸಿರು ಮೆಣಸಿನ್ಕಾಯಿ, ನೀವು ಮೆಣಸಿನ್ಕಾಯಿ ಬೇಡ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಂತರ ಸ್ವಲ್ಪ ಕರಿಬೇವು, ಒಂದು 10ರಿಂದ 12 ಕರಿಬೇವನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ನಾವು ಅಜ್ವೈನನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಒಂದು 1/4 ಸ್ಪೂನ್ ಆಗುವಷ್ಟು ಅಜ್ವೈನು, ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ತುಂಬಾ ಟೇಸ್ಟಿಯಾಗಿರುವಂತಹ ಈಸಿಯಾಗಿರುವಂತಹ ಒಂದು ಲೆಫ್ಟ್ ಓವರ್ ರೈಸ್ ವಡಾ ರೆಸಿಪಿ. ಸೊ ಖಂಡಿತವಾಗ್ಲೂ ರಾತ್ರಿ ಉಳಿದಿರುವಂಥ ಅನ್ನದಲ್ಲಿ ಸ್ನ್ಯಾಕ್ಸು, ಬ್ರೇಕ್ಫಾಸ್ಟ್ ಎಲ್ಲದನ್ನು ಕೂಡ ತಯಾರಿಸ್ಕೊಳ್ಬೋದು. ನಿಮಗೆ ಯಾವುದಾದ್ರೂ ರೆಸಿಪಿಗಳು ರಾತ್ರಿ ಉಳಿದಿರೋ ಅನ್ನದಲ್ಲಿ ಬೇರೆ ರೆಸಿಪಿಗಳು ಬೇಕು ಅಂದರೆ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುವಂಥ ರೆಸಿಪಿಗಳನ್ನು ಶೇರ್ ಮಾಡ್ತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ತಗೊಳ್ತೀನಿ. ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಬೇಕು ಅಂತಂದರೆ ಇದಕ್ಕೆ ಎಷ್ಟು ಬೇಕು ಹಿಟ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ. ತೀರಾ ಗಟ್ಟಿಗೂ ಮಾಡ್ಕೋಬೇಡಿ, ತೀರಾ ತೆಳ್ಳಗೂ ಮಾಡ್ಕೋಬೇಡಿ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿದ ನಂತರ ಇವಾಗ ನಾವು 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀವಿ. ಇಲ್ಲಿ ಅಕ್ಕಿ ಹಿಟ್ಟಲ್ಲಿ ಎಷ್ಟು ಬೇಕು ಹಿಟ್ಟನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ತೀರಾ ಒಂದೇ ಸಲ ಎಲ್ಲದನ್ನು ಕೂಡ ಹಾಕ್ಕೊಳಕ್ಕೆ ಹೋಗಬೇಡಿ. ತೀರಾ ಗಟ್ಟಿ ಆದರೂ ಕೂಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸ್ಮೂತಾಗಿ ಇರಬೇಕು ನಮಗೆ, ಮತ್ತು ಎಣ್ಣೆ ಹೀರ್ಕೋಬಾರ್ದು. ಆ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈಗ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಇದನ್ನು ಈ ರೀತಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ. ನೋಡ್ಬೋದು ನೀವು. ಈಗ ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಇದಕ್ಕೆ ನೀವು ಮತ್ತೇನನ್ನು ಕೂಡ ಆ್ಯಡ್ ಮಾಡೋದು ಬೇಡ. ಇದೇ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಒಂದು 3/4 ಕಪ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನು 1/4 ಕಪ್ ಹಿಟ್ಟು ಹಾಗೆ ಉಳಿದಿದೆ. ಇವಾಗ ಇದರ ಮುಚ್ಚಳವನ್ನು ಮುಚ್ಚಿ, ಇದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಹಾಗೆ ಇದನ್ನು ಬಿಟ್ಬಿಡೋಣ. ಒಂದು 5 ನಿಮಿಷ ಬಿಟ್ಟ ನಂತರ ಇವಾಗ ಹಿಟ್ಟು ನೀಟಾಗಿ ರೆಡಿಯಾಗಿದೆ.
ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಇವಾಗ ನಾವು ಚಿಕ್ಕದಾಗಿ ಒಂದು ನೀವು ವಡೆಯನ್ನು ಮಾಡ್ಕೊಳ್ಳಿ. ನಿಮಗೆ ಅಥವಾ ವಡೆ ಬೇಡ ಅಂದರೆ ನೀವು ಬೋಂಡ ಥರ ಕೂಡ ಹಾಕ್ಕೊಳ್ಬೋದು. ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ. ಈಗ ನೋಡಿ ವಡೆಯನ್ನು ನಾವು ಒಂದು ತಟ್ಟೆ ಮೇಲಾದರೂ ನೀವು ಹಾಕ್ಕೊಳ್ಬೋದು, ಯಾಕೆಂದರೆ ಇದು ಅಂಟುವಂಥ ಚಾನ್ಸಸ್ ಇರುತ್ತೆ. ಸೊ ಅನ್ನದಿಂದ ಮಾಡಿರೋದ್ರಿಂದ ಅಂಟುತ್ತೆ. ಸ್ವಲ್ಪ ಕೈಗೆ ಎಣ್ಣೆಯನ್ನು ಹಚ್ಚಿ ನೀವು ತಗೊಳ್ಳಿ, ಏನು ತೊಂದರೆ ಇಲ್ಲ. ಸೊ ಈಗ ಈ ರೀತಿಯಾಗಿ ವಡೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಂಡ ನಂತರ ನೀವು ಎಣ್ಣೆಗೆ, ಈಗ ಆಲ್ರೆಡಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ, ಸ್ವಲ್ಪ ಎಣ್ಣೆ ಕಾದಿರಬೇಕು. ಅದಾದ ನಂತರ ನೀವು ಬೋಂಡಗಳನ್ನಾಗಲಿ ಅಥವಾ ವಡೆಯನ್ನಾಗಲಿ ಬೇಯಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವಾಗ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿರೋ ವಡೆಯನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಸೊ ಈಗ ಫಸ್ಟಿಗೆ ನಾನು ಇದನ್ನು ಚಿಕ್ಕ ಒಂದು ಪಕೋಡ ಥರ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಈಗ ನೋಡ್ಬೋದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದ ನಂತರ ಇವಾಗ ಚಿಕ್ಕವಾಗಿ ಒಂದು ಜಾಸ್ತಿ ಹಿಟ್ಟನ್ನು ಹಾಕೋಬಾರ್ದು. ನಮಗೆ ಈ ರೀತಿ ಬೋಂಡ ಹಾಕ್ಕೊಳ್ಬೇಕು ಅಂದರೆ ಒಂದು ಅರ್ಧ ಕಪ್ ಹಿಟ್ಟು ಸಾಕಾಗುತ್ತೆ. 3/4 ಕಪ್ ಹಿಟ್ಟು ಹಾಕಿರೋದ್ರಿಂದ ಅದಕ್ಕೆ ನೀವು ವಡೆಯನ್ನು ಮಾಡ್ಕೋಬೋದು. ಆದರೆ ಬೋಂಡ ಹಾಕಿದ್ರೆ ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ, ಅದಕ್ಕೋಸ್ಕರ. ಈಗ ನೋಡ್ಬೋದು ನೀವು, ನಾನಿಲ್ಲಿ ಒಂದು ಅರ್ಧ ಕಪ್ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿರುವಂಥ ಮಿಶ್ರಣ ಇದು. ಇಲ್ಲಿ ಬೋಂಡಗಳನ್ನು ಸಣ್ಣದಾಗಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಬೋಂಡ ಹಾಕ್ಕೊಳ್ತೀವಿ ಅಂದರೆ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನಿಮಗೆ ಇಷ್ಟ ಆಗುವಂಥದ್ದು, ಮಕ್ಕಳಿಗೆ ಯಾವ ರೀತಿ ಯಾವುದು ಸ್ನ್ಯಾಕ್ಸ್ ಇಷ್ಟ ಆಗುತ್ತೋ ಆ ರೀತಿಯಾಗಿ ನೀವು ಮಾಡಿಕೊಡಿ. ಖಂಡಿತ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನದಿಂದ ಮಾಡಿರುವಂಥ ರೆಸಿಪಿ ಅಂತ ಅನಿಸೋದೇ ಇಲ್ಲ, ಯಾಕೆಂದರೆ ಅಷ್ಟು ಅದ್ಭುತವಾಗಿರುವಂಥ ಟೇಸ್ಟನ್ನು ಕೊಡುತ್ತೆ, ಅದಕ್ಕೋಸ್ಕರ. ಸೊ ಈಗ ಎರಡೂ ಸೈಡ್ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಕಲರ್ ಚೇಂಜ್ ಆಗೋ ಹಾಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡ್ಕೊಂಡ ನಂತರ ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಳ್ಳೋಣ. ಎಲ್ಲದನ್ನು ಕೂಡ ತೆಗೆದ ನಂತರ ನಾವು ನೋಡಿ ಇದನ್ನೆಲ್ಲ ತೆಗೆದ ನಂತರ ಇವಾಗ ಒಂದು ವಡೆಯನ್ನು ಮಾಡಿಕೊಂಡು ಈ ರೀತಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎರಡೂ ಕಡೆ ಕೂಡ ಗೋಲ್ಡನ್ ಕಲರ್ ಬರಬೇಕು, ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ಫ್ರೈ ಮಾಡ್ಕೊಂಡ ನಂತರ ಇದನ್ನು ಕೂಡ ಒಂದು ಸೈಡು ನಾವು ಟರ್ನ್ ಮಾಡಿ ನೋಡಿ, ಒಂದು ಸೈಡು ಇದೀಗ ಬೇಯ್ತಾ ಇದೆ. ಸೊ ಒಂದು ಕಡೆ ಆದ ನಂತರ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್, ತುಂಬ ಸಾಫ್ಟಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ನೀವು ಖಂಡಿತ ಒಂದು ಸಲ ಇದನ್ನು ತಿಂದರೆ ನಿಮಗೆ ಇದು ಅನ್ನದ ಅಂತ ನಿಮಗೆ ಡೌಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ. ಸೊ ಈಗ ಆಗಿರೋ ಅಂಥದ್ದನ್ನು ಒಂದು ಟಿಶ್ಯೂ ಮೇಲೆ ತೆಗೆದಿಟ್ಕೊಂಡು ಮತ್ತೊಂದು ಬ್ಯಾಚು ವಡೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಈಗ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತೀನಿ. ಸೊ ಖಂಡಿತವಾಗ್ಲೂ ರಾತ್ರಿ ಉಳಿದ ಅನ್ನದಿಂದ ತುಂಬ ಕಡಿಮೆ ಸಮಯದಲ್ಲಿ ರುಚಿಯಾದ ವಡೆಯನ್ನು ಅಥವಾ ಬೋಂಡವನ್ನು ತಯಾರಿಸಿ ಹೇಗಿತ್ತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದಂತೂ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ತಪ್ಪದೆ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.